ಬಂದ್ರ ನಿಮಗೆ ವೇಟ್ ಮಾಡ್ತಾ ಇದೆ. ಜಿಯೋ ಸಿಮ್ ಅನ್ನು ನೀವು ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಫ್ರೀಯಾಗಿ ಜಿಯೋ ಕಡೆಯಿಂದ 35,000 ಬರ್ತಿರುವ ಗಿಫ್ಟ್ ಅನ್ನ 1.5 ವರ್ಷ ಫ್ರೀಯಾಗಿ ಕೊಡ್ತಿದೆ. ಅವರು ಯಾರು ಕೂಡ ಈ ಒಂದು ಆಫರ್ ಅಂತೂ ಅಪ್ಪಿತಪ್ಪಿ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಕೇಳ್ತಿರ್ಬೋದು ಏನ್ ಗುರುದು 35,000 ಬರ್ತಿರುವ ಗಿಫ್ಟ್ ಅಂತ. ಗೂಗಲ್ ಜೆಮಿನಿ ನೀವೆಲ್ಲ ಕೇಳಿರ್ತಿರಲ್ಲ, ಈ ಒಂದು ಗೂಗಲ್ ಜೆಮಿನಿ ನೀವು ಫ್ರೀಯಾಗಿ 1.5 ವರ್ಷ ಯೂಸ್ ಕೂಡ ಮಾಡ್ಬೋದು. ಇದರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಆಗ್ಬಿಟ್ಟು ಸುಮಾರು 2,000 ರೂಪಾಯಿನೋ ಆಗುತ್ತೆ. ಇದು ನಿಮಗೆ ಟೋಟಲ್ ಆಗಿ ಜಿಯೋ ಕಡೆಯಿಂದ 18 ತಿಂಗಳು ಫ್ರೀಯಾಗಿ ಕೊಡ್ತಿದ್ದಾರೆ. ಜಿಯೋ ಸಿಮ್ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಈ ಒಂದು ಆಫರ್ನ ಕ್ಲೈಮ್ ಕೂಡ ಮಾಡ್ಕೋಬಹುದು. ಹೇಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಬೇರೆ ನೆಟ್ವರ್ಕ್ನ ಯೂಸ್ ಮಾಡ್ತಿದ್ದೀರಲ್ಲ, ನೀವು ಕೇಳ್ಬೋದು ಗುರು ನಮ್ಗೇನು ಆಫರ್ ಇಲ್ವಾ ಅಂತ. ನಿಮಗೂ ಕೂಡ ಇದೆ. ಚಾಟ್ ಜಿಪಿಟಿನ ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೂ ಕೂಡ 1 ವರ್ಷ ಫ್ರೀಯಾದ ಸಬ್ಸ್ಕ್ರಿಪ್ಷನ್ ಕೂಡ ಸಿಗ್ತಿರುವಂಥದ್ದು. ಚಾಟ್ ಜಿಪಿಟಿ ಕಡೆಯಿಂದ ಅಫಿಷಿಯಲ್ ಆಗಿ ಆಫರ್ನ ಕೂಡ ಬಿಟ್ಟಿದ್ದಾರೆ. 1 ವರ್ಷ ಆಫರ್ ಕೂಡ ಇರುತ್ತೆ. ಇದು ಕೂಡ ಅಷ್ಟೇ ವರ್ತ್ 4,000 ವರ್ತ್ ಕೂಡ ಆಗುತ್ತೆ. ಅಂದ್ರೆ ಪ್ರತಿ ಮಂತ್ ನಾವು ಇದನ್ನ ಪರ್ಚೇಸ್ ಮಾಡಬೇಕು ಸಬ್ಸ್ಕ್ರಿಪ್ಷನ್ ಅಂದ್ರೆ 399 ರೂಪಾಯಿನ ಪೇ ಕೂಡ ಮಾಡೋಕಿತ್ತು. ಆದ್ರೆ ಈಗ ನವೆಂಬರ್ 4ರಿಂದ ಈ ಒಂದು ಸಬ್ಸ್ಕ್ರಿಪ್ಷನ್ ಫ್ರೀ ಕೂಡ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ತರ ಈ ಒಂದು ಗೂಗಲ್ ಜೆಮಿನಿ ಆಫರ್ ಅಂದ್ರೆ ಜಿಯೋ ಯೂಸರ್ಸ್ ಯಾವ ತರ ಗೂಗಲ್ ಜೆಮಿನಿ ಆಫರ್ನ ಕ್ಲೈಮ್ ಮಾಡ್ಕೊಳ್ಳೋದು, ಅದಾದ್ಮೇಲೆ ಬೇರೆ ನೆಟ್ವರ್ಕ್ ಆಗಿರ್ಬೋದು ನೀವು ಜಿಯೋ ಯೂಸ್ ಮಾಡ್ತಿದ್ರು ಕೂಡ ಅಷ್ಟೇ ಚಾಟ್ ಜಿಪಿಟಿನ ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಕ್ಲೈಮ್ ಕೂಡ ಮಾಡ್ಕೊಂಡು 1 ವರ್ಷ ಹೇಗೆ ಅಂತ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಫ್ರೀಯಾಗಿ ಸಿಕ್ತು ಅಂದ್ರೆ ಗುರು ಬಿಡಕ್ಕೆ ಹೋಗ್ಬೇಡಿ, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನೋ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಟಕ್ಕನಂಗೊಂದು ಲೈಕ್ ಹೊಡೀರಿ. ಅದಾದ್ಮೇಲೆ ಚಾನಲ್ ಹೊಸದಾಗಿ ನೋಡ್ತೀರಾ ಏನೋ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದೇ ರೀತಿ ಇನ್ಫಾರ್ಮೇಷನ್ಸ್ಗಳನ್ನ ಫ್ರೀಯಾಗಿ ತಿಳ್ಕೊಳ್ತಾ ಇರ್ಬೋದು ಗುರು. ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ ಗುರುವೇ. ಹಾಗಿರುತ್ತಿನ ವಿಡಿಯೋವನ್ನ ಶೋಣ. ಈ ಒಂದು ಜಿಯೋ ಗೂಗಲ್ ಜೆಮಿನಿ ಆಫರ್ ಅಲ್ಲಿ ನಿಮಗೆ ಕೇವಲ ಗೂಗಲ್ ಜೆಮಿನಿ ಮಾತ್ರ ಫ್ರೀಯಾಗಿ ಸಿಗ್ತಿಲ್ಲ, ಜೊತೆಗೆ 2 TB ಸ್ಟೋರೇಜ್ ಅಂದ್ರೆ 2,000 GB ಸ್ಟೋರೇಜ್ ಫ್ರೀಯಾಗಿ ಕೂಡ ಸಿಗ್ತಿರುವಂಥದ್ದು. ನೀವು 1 ವರ್ಷ ಏನ್ ಬೇಕಾದ್ರೂ ಸ್ಟೋರೇಜ್ ಮಾಡ್ಕೊಬಹುದು. ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಮೇಲ್ಸ್ ಆಗಿರ್ಬೋದು. ನಿಮ್ಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಔಟ್ ಅನ್ನೋ ಆಗೋದಿಲ್ಲ, ಅಷ್ಟು ಫ್ರೀಯಾದ ಸ್ಪೇಸ್ ಕೂಡ ಸಿಗುತ್ತೆ. ಅದಾದ್ಮೇಲೆ ನ್ಯಾನೋ ಬರನ್ನ ಇಮೇಜಸ್ ಅನ್ನ ಕೂಡ ಅನ್ಲಿಮಿಟೆಡ್ ಆಗಿ ಕ್ರಿಯೇಟ್ ಕೂಡ ಮಾಡ್ಕೊಬಹುದು. ಈಗ ನೋಡ್ಬೋದು ಯಾವುದೇ ಒಂದು ಫೆಸ್ಟ್ ಆಗಿರ್ಬೋದು, ಏನೊಂದು ಯಾವುದೇ ಟ್ರೆಂಡ್ ಬಂದ್ರು ಕೂಡ ಅಷ್ಟೇ ಗೂಗಲ್ ಜೆಮಿನಿ ಒಂದು ಫೋಟೋವನ್ನ ಕ್ರಿಯೇಟ್ ಕೂಡ ಮಾಡ್ಕೊಳ್ತಿದ್ರು. ಅದು ಮುಂಚೆ ಲಿಮಿಟೆಡ್ ಕೂಡ ಆಗಿತ್ತು, ಕೇವಲ ಸಬ್ಸ್ಕ್ರೈಬ್ ಆಗಿರೋರಿಗೆ ಮಾತ್ರ ಅನ್ಲಿಮಿಟೆಡ್ ಆದ ಒಂದು ಆಪ್ಷನ್ ಕೂಡ ಕೊಟ್ಟಿದ್ರು. ಆದ್ರೆ ಈಗ ಅದನ್ನು ಕೂಡ ನೀವು ಜಿಯೋ ಯೂಸರ್ಸ್ ಅನ್ಲಿಮಿಟೆಡ್ ಆಗಿ ಎಷ್ಟು ನ್ಯಾನೋ ಇಮೇಜಸ್ ಬೇಕಾದ್ರೂ ಕೂಡ ಯೂಸ್ ಅಂದ್ರೆ ಫ್ರೀಯಾಗಿ ಜನರೇಟ್ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ಇನ್ನೊಂದು ಆಪ್ಷನ್ ಕೂಡ ಇದೆ, AI ವಿಡಿಯೋ ಅಂದ್ರೆ ಗೂಗಲ್ ವಿಯೋ 3 ಅನ್ನ ಕೂಡ ತುಂಬಾ ಈಸಿ ಯೂಸ್ ಕೂಡ ಮಾಡ್ಕೊಂಡು ಅನ್ಲಿಮಿಟೆಡ್ ಆಗಿ ನೀವು ಈ ಒಂದು AI ವಿಡಿಯೋಸ್ನ ಜನರೇಟ್ ಕೂಡ ಮಾಡ್ಕೊಬಹುದು. ಎಷ್ಟು ಫೀಚರ್ಸ್ ಕೊಟ್ಟಿದ್ದಾರೆ ನೋಡಿ. ಹಾಗಂತ ಜಾಸ್ತಿ ಜನ ಖುಷಿಯಾಗಿರಬೇಡಿ. 1.5 ವರ್ಷ ಆದ್ಮೇಲೆ ಇವರಿಗೆ ಯಾವ ಥರ ಮತ್ತೆ ನಿಮ್ಮಿಂದ ಕಿತ್ಕೋಬೇಕು ಅಂತ ಚೆನ್ನಾಗಿ ಐಡಿಯಾ ಕೂಡ ಗೊತ್ತಿರುತ್ತೆ. ಸೊ ಅದನ್ನು ಕೂಡ ಮಾಡ್ತಾರೆ. ನಿಮಗೆ ಗೊತ್ತಿರೋಂಗೆ ಜಿಯೋದವರು ಸ್ಟಾರ್ಟಿಂಗ್ ಮಾರ್ಕೆಟಿಗೆ ಬಂದಾಗ 1.5 ವರ್ಷನೋ ಫ್ರೀಯಾಗಿ ಕೂಡ ಕೊಟ್ಟರು. ಅದಾದ್ಮೇಲೆ ಈಗ ನೋಡ್ಬೋದು ರೀಚಾರ್ಜ್ ಎಷ್ಟು ಜಾಸ್ತಿ ಮಾಡಿದ್ರೆ, ಮತ್ತೆ ಜನ ಎಲ್ಲ ಕೂಡ ಆಲ್ಮೋಸ್ಟ್ ಜಿಯೋಗೆ ಪೋರ್ಟ್ ಕೂಡ ಆಗಿದ್ರೆ, ಮತ್ತೆ ಜಿಯೋ ಸಿಮ್ ಅನ್ನ ಯೂಸ್ ಕೂಡ ಮಾಡ್ತಾರೆ. ಅನಿವಾರ್ಯ ಆಗಿಬಿಟ್ಟಿದೆ. ಈಗ ಜಿಯೋ ಇಲ್ಲ ಅಂದ್ರೆ ಬೇರೆ ನೆಟ್ವರ್ಕ್ ಚೆನ್ನಾಗಿಲ್ಲ ಹಾಗಾಗಿ ಅನ್ನೋ ಮೈಂಡ್ ಸೆಟ್ ಕೂಡ ಬಂದ್ಬಿಟ್ಟಿದ್ರೆ. ಹಾಗಾಗಿ ಇದು ಈಗಲೂ ಕೂಡ ಅಷ್ಟೇ 1.5 ವರ್ಷ ಆದ್ಮೇಲೆ ಜನ ಏನು ಥಿಂಕ್ ಮಾಡ್ತಾರೆ ಅಂದ್ರೆ ಗೂಗಲ್ ಜೆಮಿನಿ ಬಿಟ್ಟರೆ ಬೇರೆ ಅಪ್ಲಿಕೇಶನ್ ಚೆನ್ನಾಗಿಲ್ಲ ಅನ್ನೋ ಮೈಂಡ್ ಸೆಟ್ಗೆ ಬಂದ್ಬಿಡ್ತಾರೆ. ಆ ಒಂದು ಉದ್ದೇಶದಿಂದ ಈಗ ಸದ್ಯಕ್ಕೆ ಫ್ರೀಯಾಗಿ ಕೂಡ ಕೊಡ್ತಿದ್ದಾರೆ. ಯೂಸ್ ಮಾಡ್ಕೊಳ್ಳಿ. ಫ್ರೀಯಾಗಿ ಕೊಟ್ರೆ ಏನಕ್ಕೆ ಬಿಡ್ತೀರಾ? 1.5 ವರ್ಷ ಆದ್ಮೇಲೆ ರೇಟ್ ಜಾಸ್ತಿ ಮಾಡ್ತಾ ಬಿಡ್ತಾರೋ ಸೆಕೆಂಡ್ರಿ. ಈಗ ಕೊಟ್ಟಿದ್ರಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಈಗ ಯಾವ ಥರ ಫಸ್ಟ್ ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಲಾಸ್ಟಿಗೆ ಚಾಟ್ ಜಿಪಿಟಿಯ ಸಬ್ಸ್ಕ್ರಿಪ್ಷನ್ ಯಾವ ಥರ ತಗೊಳ್ಳೋದು ನವೆಂಬರ್ 4ಕ್ಕೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ನಿಮ್ಮ ಫೋನ್ ತಗೊಳ್ಳಿ, ಡೈರೆಕ್ಟ್ ಆಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಬನ್ನಿ. ಅದಾದ್ಮೇಲೆ ಸರ್ಚ್ ಮಾಡಿ ಮೈ ಜಿಯೋ ಅಂತ. ಈ ಒಂದು ಅಪ್ಲಿಕೇಶನ್ ಆಫರ್ ಕೂಡ ಇರುವಂಥದ್ದು. ಇಲ್ಲೇ ನೀವು ಕ್ಲೈಮ್ ಕೂಡ ಮಾಡ್ಕೊಬೇಕಾಗುತ್ತೆ. ಸಿಂಪಲ್ಗಿ ಮೈ ಜಿಯೋ ಸರ್ಚ್ ಮಾಡಿ. ಅದಾದ್ಮೇಲೆ ಅಪ್ಡೇಟ್ ಅಂತ ಏನಾದರೂ ಶೋ ಆಗ್ತಾ ಇತ್ತು ಅಂದ್ರೆ ಸಿಂಪಲ್ಗಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕೆಲವರಿಗೆ ಈ ಒಂದು ಆಫರ್ ಇನ್ನೂ ಕೂಡ ಬಂದಿರೋದಿಲ್ಲ. ಇನ್ನು ಕೆಲವರಿಗೆ ಮೇಲ್ಗಡೆ ಒಂದು ಬ್ಯಾನರ್ ಕೂಡ ಶೋ ಆಗ್ತಾ ಇರುತ್ತೆ, ಕ್ಲೈಮ್ 35,000 ವರ್ತ್ ಗೂಗಲ್ ಜೆಮಿನಿ ಫ್ರೀ ಅಂತ. ಬಟ್ ನಾನು ಜಿಯೋ ಸಿಮ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಆದ್ರೆ ಜಿಯೋ ಫೈಬರ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ಇಟ್ಕೊಂಡಿದ್ದೀನಿ. ಆದರೆ ಈ ಒಂದು ಆಫರ್ ಜಿಯೋ ಫೈಬರ್ ಯೂಸ್ ಮಾಡೋರಿಗೆ ಇಲ್ಲ ಅನ್ಸುತ್ತೆ. ಬಟ್ ನೀವು ಜಿಯೋ ಸಿಮ್ ಅನ್ನ ಯೂಸ್ ಮಾಡ್ತಿದ್ರ ಅಂದ್ರೆ ಮೇಲ್ಗಡೆ ಬ್ಯಾನರ್ ಕೂಡ ಪಾಪ್ ಆಗ್ತಾ ಇರುತ್ತೆ. ಸಿಂಪಲ್ಗಿ ಸ್ವೈಪ್ ಮಾಡಿ ಅಲ್ಲೇ ಶೋ ಆಗ್ತಾ ಇರುತ್ತೆ ಕ್ಲೈಮ್ ಗೂಗಲ್ ಜೆಮಿನಿ ಆಫರ್ ಅಂತ. ಅದಾದ್ಮೇಲೆ ಶೋ ಇಂಟ್ರೆಸ್ಟ್ ಅಂತ ಶೋ ಕೂಡ ಆಗ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಂಟ್ರೆಸ್ಟ್ ಅನ್ನ ಸಬ್ಮಿಟ್ ಮಾಡಿ. ಅದಾದ್ಮೇಲೆ ಆಫರ್ ಯಾವಾಗ ಲೈವ್ ಆಗುತ್ತೆ ನಿಮಗೆ ಇಲ್ಲಿ ಆಪ್ಷನ್ ಕೂಡ ಬರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಜಿಮೇಲ್ ಐಡಿಗೆ ಗೂಗಲ್ ಜೆಮಿನಿ ಆಫರ್ ಬೇಕೋ ಆ ಒಂದು ಜಿಮೇಲ್ ಐಡಿನ ಎಂಟರ್ ಮಾಡಿಬಿಟ್ಟು ತುಂಬಾ ಈಸಿಗೆ ಒಂದು ಆಫರ್ನ ಕ್ಲೈಮ್ ಕೂಡ ಮಾಡ್ಕೋಬಹುದು. ಇದು ಅಫಿಷಿಯಲ್ ಆದ ಆಫರ್ ಕೂಡ ಆಗಿದೆ ಗುರು. ನೋಡ್ಬೋದು ನಾನು ಗೂಗಲ್ಗೆ ಬಂದು ಸರ್ಚ್ ಕೂಡ ಮಾಡಿದ್ದೀನಿ ಜಿಯೋ ಗೂಗಲ್ ಜೆಮಿನಿ ಆಫರ್ ಅಂತ. ಸಿಂಪಲ್ ಆಗಿ ಜಿಯೋ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದನ್ನ ಅಪ್ಡೇಟ್ ಕೂಡ ಮಾಡಿದ್ರೆ ನೋಡ್ಬೋದು ಇಲ್ಲಿ ಪ್ರೋ ಪ್ಲಾನ್ ಆಫ್ ಗೂಗಲ್ ಜೆಮಿನಿ
₹35,100 ವರ್ತ್ನ ಒಂದು ಗೂಗಲ್ ಜೆಮಿನಿ ಆಫರ್ ಫ್ರೀ ಫಾರ್ 18 ಮಂತ್ಸ್ ಅಂತ ಕ್ಲಿಯರ್ ಗೆ ಮೆನ್ಷನ್ ಕೂಡ ಮಾಡಿದ್ರೆ, ಅದಾದ್ಮೇಲೆ ಕ್ಲೈಮ್ ಆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಮೈ ಜಿಯೋ ಅಪ್ಲಿಕೇಶನ್ಗೆ ರಿಡೈರೆಕ್ಟ್ ಕೂಡ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಬ್ಯಾನರ್ ಶೋ ಆಗ್ತಿರಲಿಲ್ಲ ಅಂದ್ರೆ ವೆಬ್ಸೈಟ್ ಇಂದ ಕೂಡ ತುಂಬಾ ಜನ ನೀವು ಇಲ್ಲಿಂದ ಕನೆಕ್ಟ್ ಆಗ್ಬೋದು. ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕಡೆಗೆ ಬಂದ್ರಿ ಅಂದ್ರೆ ನೋಡ್ಬೋದು ಇಲ್ಲಿ ಏನೇನು ಫ್ರೀ ಆಗಿ ಸಿಗ್ತಿದೆ, ನೀವೇ ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ಬೋದು. ಗೂಗಲ್ ಜೆಮಿನಿ ಆಕ್ಸೆಸ್ ಟು ಜೆಮಿನಿ 2.5 Pro ಆಕ್ಸೆಸ್ ಕೂಡ ಮಾಡ್ಬೋದು. ಅದಾದ್ಮೇಲೆ 2 TB ಸ್ಟೋರೇಜ್ ಅನ್ನು ಆಕ್ಸೆಸ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಗೂಗಲ್ ವಿವೋ 3.1 ಒಂದು ಟೂಲ್ ಅನ್ನು ಆಕ್ಸೆಸ್ ಕೂಡ ಮಾಡ್ಬೋದು. ಅದಾದ್ಮೇಲೆ ನೋಟ್ಬುಕ್ ಅಡ್ವಾನ್ಸ್ ರಿಸರ್ಚ್ ಅಂಡ್ ಲರ್ನಿಂಗ್ ಟೂಲ್ಸ್ ಅದನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಅದಾದ್ಮೇಲೆ ಅವಾಗಲೇ ಹೇಳ್ದಂಗೆ ನ್ಯಾನೋ ಬನಾನಾ ಇಮೇಜಸ್ ಅನ್ನ ಕೂಡ ಅನ್ಲಿಮಿಟೆಡ್ ನೀವು ಯೂಸ್ ಕೂಡ ಮಾಡ್ಬೋದು. ಮತ್ತೆ ಇಲ್ಲ ಕ್ಲಿಯರ್ ಗೆ ಮೆನ್ಷನ್ ಕೂಡ ಮಾಡಿದ್ರೆ ಯಾವ ತರ ಇದನ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ಸಿಂಪಲ್ ಆಗಿ ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಲೆಕ್ಟ್ ಆಫರ್ ಅಂದ್ರೆ ಅಲ್ಲಿ ನೋಡ್ಬೋದು ಅಲ್ಲೇ ಬ್ಯಾನರ್ ಕೂಡ ಬರ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಫರ್ ನ ಕ್ಲೈಮ್ ಮಾಡ್ಕೊಬೇಕಾಗುತ್ತೆ. ಅದಾದ್ಮೇಲೆ ನೋಡ್ಬೋದು ಕ್ಲೈಮ್ ದ ಆಫರ್ ಅಂತ ಕಾಣುತ್ತಲ್ಲ, ಒಬ್ಬೊಬ್ಬರಿಗೆ ಈಗಾಗಲೇ ಒಂದು ಆಫರ್ ನ ಲೈವ್ ಕೂಡ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಅವ್ರೇನ್ ಮಾಡ್ಬೇಕಾಗುತ್ತೆ, ಒಂದು ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿ ಜಿಮೇಲ್ ಐಡಿ ಅನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ಇನ್ಸ್ಟಂಟ್ ಆಗಿ ನಿಮ್ಮ ಜಿಮೇಲ್ ಐಡಿಗೆ ಈ ಒಂದು ಗೂಗಲ್ ಜೆಮಿನಿ ಆಫರ್ ಕ್ಲೈಮ್ ಕೂಡ ಆಗುವಂತದ್ದು. ಮತ್ತೆ ಈ ಒಂದು ಆಫರ್ ಕೇವಲ 18 ವರ್ಷದಿಂದ 25 ವರ್ಷದವರೆಗೆ ಮಾತ್ರ ಈಗ ಸದ್ಯಕ್ಕೆ ಬಿಟ್ಟಿದ್ದಾರೆ. ಅದಾದ್ಮೇಲೆ ನೀವು ಈ ಒಂದು ಆಫರ್ ನ ಕ್ಲೈಮ್ ಮಾಡ್ಕೊಬೇಕು ಅಂದ್ರೆ ಮಿನಿಮಮ್ ನೀವು ₹349 ರೀಚಾರ್ಜ್ ನ ಮಾಡ್ಕೊಂಡಿರಬೇಕಾಗುತ್ತೆ. ₹349 ಕೆಳಗೆ ರೀಚಾರ್ಜ್ ನ ಮಾಡ್ಕೊಂಡ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಆಫರ್ ನಿಮಗೆ ಸಿಗೋದಿಲ್ಲ. ಇಲ್ಲೇ ಮೆನ್ಷನ್ ಕೂಡ ಮಾಡಿದ್ರೆ ನೋಡಬಹುದು, ಫಾರ್ ಜಿಯೋ ಯೂಸರ್ಸ್ ಏಜೆಡ್ 18 to 25 ಏಜ್ ಅಂತ. ಅದಾದ್ಮೇಲೆ ರೀಚಾರ್ಜ್ ಯುವರ್ ನಂಬರ್ ವಿತ್ $349 and above ಅನ್ಲಿಮಿಟೆಡ್ 5G ಪ್ಲಾನ್ ಗೆ ಯಾರು ಸ್ವಿಚ್ ಆಗಿದ್ದೀರಾ ಪ್ರತಿಯೊಬ್ಬರು ಕೂಡ ಈ ಒಂದು ಆಫರ್ ನ ಕ್ಲೈಮ್ ಮಾಡ್ಕೊಬಹುದು. ನೀವು ಕಡಿಮೆ ರೀಚಾರ್ಜ್ ನ ಮಾಡ್ಕೊಂಡು ನಂಗೆ ಆಫರ್ ಬಂದಿಲ್ಲ ಅಂದ್ರೆ ನಿಮಗೆ ಸಿಗೋದು ಇಲ್ಲ. ಹಾಗಾಗಿ ನೀವು ಇದನ್ನ ಪಡ್ಕೊಬೇಕು ಅಂದ್ರೆ $349 ರೀಚಾರ್ಜ್ ಮಾಡ್ಕೊಂಡು 1.5 ವರ್ಷ ಆರಾಮಾಗಿ ನೀವು ಈ ಒಂದು ಗೂಗಲ್ ಜೆಮಿನಿ ಆಫರ್ ನ ಕ್ಲೈಮ್ ಮಾಡ್ಕೋಬಹುದು. ಮತ್ತೆ ಈ ಒಂದು ಆಫರ್ ಎಕ್ಸಿಸ್ಟಿಂಗ್ ಜಿಯೋ ಯೂಸರ್ಸ್ ಕೂಡ ಸಿಗ್ತಿದೆ. ಮತ್ತೆ ನೀವೇನಾದ್ರೂ ಇನ್ನೂ ಜಿಯೋ ಯೂಸರ್ ಅಲ್ಲ ಅಂದ್ರೆ ಹೊಸ ಜಿಯೋ ಸಿಮ್ ಅನ್ನ ಪರ್ಚೇಸ್ ಮಾಡಿ $349 ರೀಚಾರ್ಜ್ ಮಾಡ್ಕೊಂಡ್ರಿ ಅಂದ್ರೆ ಅವಾಗಲೂ ಕೂಡ ಒಂದು ಆಫರ್ ನಿಮಗೆ ಸಿಗುವಂತದ್ದು. ಈ ರೀತಿಯಾಗಿ ತುಂಬಾ ಈಸಿಯಾಗಿ ಈ ಒಂದು ಗೂಗಲ್ ಜೆಮಿನಿ ಸಬ್ಸ್ಕ್ರಿಪ್ಷನ್ 1.5 ವರ್ಷ ನೀವು ಕ್ಲೈಮ್ ಮಾಡ್ಕೋಬಹುದು. ಇನ್ನ ನೀವೀಗ ಕೇಳಬಹುದು, ಗುರು ಚಾಟ್ ಜಿಪಿಟಿ ಸಬ್ಸ್ಕ್ರಿಪ್ಷನ್ ಯಾವ ತರ ಫ್ರೀ ಆಗಿ ತಗೋಬಹುದು ಅಂತ ಹೇಳಿದ್ರಲ್ಲ, ಯಾವ ತರ ಅಂತ. ಚಾಟ್ ಜಿಪಿಟಿ ಕಡೆಯಿಂದ ಏನೋ ಅಫಿಷಿಯಲ್ ಅಪ್ಡೇಟ್ ಕೂಡ ಇದೆ. ನವೆಂಬರ್ 4ಕ್ಕೆ ಇಂಡಿಯಾ ಯೂಸರ್ಸ್ ಗೆ ಮಾತ್ರ ಚಾಟ್ ಜಿಪಿಟಿ 1 ವರ್ಷ ಸಬ್ಸ್ಕ್ರಿಪ್ಷನ್ ಫ್ರೀ ಕೂಡ ಪಡ್ಕೋಬಹುದು ಅಂತ. ಸೊ ನೀವು ಇದನ್ನ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಆಗಿ ಫಸ್ಟ್ ನೀವು ಏನ್ ಮಾಡಕ್ಕಾಗುತ್ತೆ, ಚಾಟ್ ಜಿಪಿಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ಅಂದ್ರೆ ಇದು ನವೆಂಬರ್ 4ಕ್ಕೆ ಮಾತ್ರ ಇದು ಅಪ್ಲೈ ಕೂಡ ಆಗುವಂತದ್ದು. ಅವಾಗ ಅಂದ್ರೆ ಇದು ಲಿಮಿಟೆಡ್ ಯೂಸರ್ಸ್ ಗೆ ಅಂತ ಕೆಲವರು ಹೇಳ್ತಾ, ಮತ್ತೆ ಇನ್ನು ಕೆಲವರು ಎಲ್ಲರೂ ಕೂಡ ಒಂದು ಆಫರ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಸ್ವಲ್ಪ ಕನ್ಫ್ಯೂಸನ್ ಕೂಡ ಇದ್ದಾರೆ. ಬಟ್ ನವೆಂಬರ್ 4ಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಆಫರ್ ನ ಚೆಕ್ ಮಾಡ್ಕೊಳ್ಳಿ. ಚಾಟ್ ಜಿಪಿಟಿ ನ ಓಪನ್ ಮಾಡ್ಕೊಂಡು ಸಿಂಪಲ್ ಆಗಿ ನೋಡಬಹುದು, ಮೇಲ್ಗಡೆ ಅಪ್ಗ್ರೇಡ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಬಹುದು ನೀವು ಮಂತ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ $399 ಪೇ ಕೂಡ ಮಾಡಬೇಕಾಗುತ್ತೆ. ಆದ್ರೆ ಈಗ ಹೊಸ ಆಫರ್ ನ ಬಿಟ್ಟಿರೋದ್ರಿಂದ ಇದು ನಿಮಗೆ ಫ್ರೀ ಆಗಿ ಕೂಡ ಆಗುತ್ತೆ. ಸಿಂಪಲ್ ಆಗಿ ನೋಡಬಹುದು ಅಪ್ಗ್ರೇಡ್ ಟು ಗೋ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗಡೆ ಒಂದು $2 ಇಲ್ಲ $5 $10 ಎಷ್ಟು ಅಮೌಂಟ್ ಕಟ್ ಕೂಡ ಆಗ್ಬೋದು, ಅಂದ್ರೆ ಪೇಮೆಂಟ್ ನ ವೆರಿಫೈ ಮಾಡೋಕ್ಕೋಸ್ಕರ. ಅದಾದ್ಮೇಲೆ ಆ ಒಂದು ಅಮೌಂಟ್ ರಿಫಂಡ್ ಕೂಡ ಆಗ್ಬೋದು ಅನ್ಸುತ್ತೆ. ಅಂದ್ರೆ ಇದು ಚಾಟ್ ಜಿಪಿಟಿ ಕಡೆಯಿಂದ ಇರುವ ಅಫಿಷಿಯಲ್ ಅಪ್ಡೇಟ್ ಕೂಡ ಆಗಿದೆ. ಅದಾದ್ಮೇಲೆ ಕೆಳಗಡೆ ಎಷ್ಟು ಅಮೌಂಟ್ ಶೋ ಆಗ್ತಾ ಇರುತ್ತೆ, ಸಿಂಪಲ್ ಆಗಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ಆಟೋ ಪೇ ಎನೇಬಲ್ ಕೂಡ ಆಗುತ್ತೆ. 1 ವರ್ಷ ಆದ್ಮೇಲೆ ಆಟೋಮೆಟಿಕ್ ಆಗಿ ಈ ಒಂದು ಚಾಟ್ ಜಿಪಿಟಿ ಸಬ್ಸ್ಕ್ರಿಪ್ಷನ್ ಎನೇಬಲ್ ಕೂಡ ಆಗುವಂಥದ್ದು. ಹಾಗೆ ಈಗ ಸದ್ಯಕ್ಕೆ $2 ಇಲ್ಲ ಅಂದ್ರೆ $1 ಕಟ್ ಕೂಡ ಆಗ್ಬೋದು ಅನ್ಕೊಳ್ತೀನಿ. ಅಂದ್ರೆ ಈಗ $399 ಶೋ ಆಗ್ತಿದೆ ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ. ಬಟ್ ನವೆಂಬರ್ 4ಕ್ಕೆ ಪ್ರತಿಯೊಬ್ಬರು ಕೂಡ ಚಾಟ್ ಜಿಪಿಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ ಏನಾದರೂ ಆಫರ್ ಇತ್ತು ಕ್ಲೈಮ್ ಅಂತ ಬರ್ತಿತ್ತು, ಇಲ್ಲಾಂದ್ರೆ ಕೇವಲ $2 ಪೇ ಮಾಡಿ 1 ವರ್ಷ ಪಡ್ಕೊಳ್ಳಿ ಅಂತ ಬರ್ತಿತ್ತು ಅಂದ್ರೆ ಸಿಂಪಲ್ಗೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು 1 ವರ್ಷ ಚಾಟ್ ಜಿಪಿಟಿ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಯೂಸ್ ಕೂಡ ಮಾಡ್ಬೋದು. ಅಂದ್ರೆ ಚಾಟ್ ಜಿಪಿಟಿ 5 ಈಗ ನಡೀತಿರುವಂಥದ್ದು. ಹಾಗಾಗಿ ಚಾಟ್ ಜಿಪಿಟಿ 5 ಅನ್ನ ತುಂಬಾ ಈಸಿಯಾಗಿ ನೀವು ಆಕ್ಸೆಸ್ ಅನ್ನ ಮಾಡ್ಬೋದು. ಚಾಟ್ ಜಿಪಿಟಿ ಎಷ್ಟೋ ಯೂಸ್ ಕೂಡ ಇದೆ ಗೂಗಲ್ ಜೆಮಿನಿಗೆ ಹೋಲಿಸ್ಕೊಂಡ್ರೆ. ಅಂದ್ರೆ ಚಾಟ್ ಜಿಪಿಟಿ ತುಂಬಾ ಫಾಸ್ಟ್ ಕೂಡ ಇರುವಂಥದ್ದು. ಹಾಗಾಗಿ ಈ ಎರಡು ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಜಿಯೋ ಯೂಸರ್ಸ್ ಗೂಗಲ್ ಜೆಮಿನಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಚಾಟ್ ಜಿಪಿಟಿ ಬೇಕು ಅಂದ್ರೆ ಅದನ್ನು ಕೂಡ ನವೆಂಬರ್ 4ಕ್ಕೆ ತುಂಬಾ ಈಸಿ ನೀವು ಕ್ಲೈಮ್ ಕೂಡ ಮಾಡ್ಕೊಬಹುದು. ಈ ಎರಡು ಆಫರ್ ಅಂತೂ ತುಂಬಾ ಚೆನ್ನಾಗಿದೆ. ಏನಕ್ಕೆ ಈ ತರ ಆಫರ್ನ ಕೊಡ್ತಿದ್ದೀರಾ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಹೇಳೋದಾದ್ರೆ ಜನ ನೋಡ್ಬೋದು ಸ್ಟಾರ್ಟಿಂಗು ಫ್ರೀಯಾಗಿ ಕೊಟ್ವಿ ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಮತ್ತೆ ಏನೇ ಸರ್ಚ್ ಮಾಡಿದ್ರು ಕೂಡ ಫ್ರೀ ಆದ ಅಪ್ಲಿಕೇಶನ್ ಇರುತ್ತೆ ಅಂತ ಅದನ್ನ ಯೂಸ್ ಮಾಡ್ತಾರೆ. ಹೋಗ್ತಾ 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 ಏನಾಗುತ್ತೆ ಅಂದ್ರೆ 1 ವರ್ಷ ಆದ್ಮೇಲೆ ಜನಕ್ಕೆ ಆಲ್ಟರ್ನೇಟಿವ್ ಅಪ್ಲಿಕೇಶನ್ ಗೊತ್ತಾಗೋದಿಲ್ಲ. ಏನೇ ಹೋದ್ರು ಕೂಡ ಚಾಟ್ ಜಿಪಿಟಿ ಅಂದ್ರೆ ಗೂಗಲ್ ಜೆಮಿನಿ ಅಂತ ಅವರ ಮೈಂಡ್ಗೆ ಬಂದ್ಬಿಡುತ್ತೆ. ಅದೊಂದು ಉದ್ದೇಶಕ್ಕೋಸ್ಕರ ಈಗ ಫ್ರೀಯಾಗಿ ಕೊಡ್ತಾ ಇರ್ಬೋದು ಅನ್ಸುತ್ತೆ. ಸೊ ಗೊತ್ತಿಲ್ಲ ಏನು ಅಂತ ಕಾದ್ ನೋಡೋಣ. ಈಗ ಫ್ರೀಯಾಗಿ ಕೊಟ್ಟಿದ್ರಲ್ಲ ಫಸ್ಟ್ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಪ್ರತಿಯೊಬ್ಬರಿಗೂ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.